ಮೀನರಾಶಿಯ ವೀಕ್ಷಕರೇ, ಒಂದ್ ನಿಮಿಷ. 2026 ಪ್ರಾರಂಭ ಆದಾಗ ನೀವು ಏನೆಲ್ಲಾ ಒಂದು ಯೋಜನೆಗಳನ್ನ ಹಾಕೊಂಡಿದ್ರಿ. ನಾನು ಹಿಂಗ್ ಮಾಡ್ಬೇಕು, ಈ ವರ್ಷದಲ್ಲಿ ಆತರ ಕೆಲಸ ಮಾಡ್ಬೇಕು, ಏನೆಲ್ಲ ಗುರಿಗಳು, ಆಸೆಗಳು, ಆಕಾಂಕ್ಷೆಗಳು, ಯೋಜನೆಗಳನ್ನ ಇಟ್ಕೊಂಡು 2026 ಪ್ರಾರಂಭ ಮಾಡಿದ್ರಿ, ಹೌದು ಅಲ್ವೋ? ಈಗೇನಾಯ್ತು? ಅರ್ಧ ವರ್ಷ ಕಳೆದೇ ಹೋಯ್ತು. ಎಲ್ಲ ನೀವು ಅನ್ಕೊಂಡಂಗ್ ನಡೀತಾ ಇದೆಯಾ? ಇಲ್ವಲ್ಲ. ಅನೇಕ ಜಂಜಾಟಗಳ, ತೊಂದರೆಗಳ ಮಧ್ಯದಲ್ಲಿ ನಿಮ್ಮ ಗುರಿಯೇ ನಿಮಗ್ ಮರೆತು ಹೋಗಿದೆ. ಹೌದು, ನೀವು ತಮ್ಮನೆಲ್ಲ ನೋಡದ ಹಾಗೆ ನಿಮ್ಮ ಗುರಿಯೇ ನಿಮಗ್ ಮರೆತು ಹೋಗಿದೆ. ಏನ್ ಆಗ್ತಾ ಇದೆ, ಏನ್ ಆಗ್ಬೇಕಾಗಿತ್ತು, ಏನ್ ಯೋಜನೆಗಳನ್ನ ರೂಪಿಸಿದ್ರಿ ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ಈ ವಿಡಿಯೋ ಉಪಯೋಗ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಅನ್ಸಿರ್ಬೋದು, ಯಾಕೆಷ್ಟು ನನ್ನ ಜೀವನದಲ್ಲಿ ಮಾನಸಿಕವಾಗಿರ್ತಕ್ಕಂಥ ಗೊಂದಲಗಳು ನಿರಂತರವಾಗಿ ಕೊಡ್ತಾ ಇದೆ, ಜವಾಬ್ದಾರಿಗಳ ಒತ್ತಡ ನಡೀತಾ ಇದೆ. ಕೆಲವೊಮ್ಮೆ ನಿಮಗೆ ಎಷ್ಟು ಈ ದುಡಿದ್ರೂ ಕೂಡ ದುಡ್ಡು ಉಳಿತಾ ಇಲ್ಲ ಅನ್ನುವಂತಹ ಒಂದು ತೊಂದರೆ. ಹಗಲಿರುಳು ಅತ್ಯಂತ ಪ್ರಾಮಾಣಿಕವಾಗಿ ಎಲ್ಲರ ಒಳಿತಿಗಾಗಿ ಕಷ್ಟಪಟ್ಟರೂ ಕೂಡ ನಿಮಗೆ ಮತ್ತೆ ಅಪವಾದಗಳು, ಮತ್ತೆ ನಿರಾಶೆಗಳು, ಬೇಸರಗಳು ಈ ರೀತಿ ಬರ್ತಾ ಇದೆ. ಅತಿಯಾಗಿರ್ತಕ್ಕಂಥ ಭಾವುಕತೆಯು ಕೂಡ ನಿಮಗೆ ಸಮಸ್ಯೆ ಆಗ್ತಾ ಇರುವಂತದ್ದು, ಅಥವಾ ನಿಮ್ಮ ಒಳ್ಳೆತನ ಬೇರೆಯವರು ದುರುಪಯೋಗ ಮಾಡಿಸ್ಕೊಳ್ತಾ ಇರ್ತಕ್ಕಂಥದ್ದು, ಈ ರೀತಿಯಾದಂತಹ ಬಹಳಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅಂದ್ರೆ ಈಗ ಎಲ್ಲ ತೊಂದರೆಗಳ ಮಧ್ಯದಲ್ಲಿ ನಿಮ್ಮ ಗುರಿಯೇ ಮರೆತು ಹೋಗಿರುವಂತಹ ಒಂದು ಭಾವನೆ ಬರ್ತಾ ಇದೆ ಅಲ್ವಾ? ಹಾಗಾಗಿಯೇ ಈ ವಿಡಿಯೋ ತಂದಿರೋದು. ಏನು ಉಳಿದಿರುವಂತ ಅರ್ಧ ವರ್ಷ ಹೀಗಾಗ್ಬಾರ್ದು. ಇನ್ನು ಉಳಿದಿರುವಂತ ಅರ್ಧ ವರ್ಷ ನೀವು ಸಕ್ಸಸ್ ಆಗ್ಬೇಕು. 2026 ಯಶಸ್ವಿಯಿಂದ ನೀವು ಕಳಿಬೇಕು ಅಂತಂದ್ರೆ 3 ಎಚ್ಚರಿಕೆಗಳಿದಾವೆ, 3 ಅಮೂಲ್ಯವಾದ ಪರಿಹಾರಗಳಿದಾವೆ. ನೀವು ಎಲ್ಲಿ ಎಡವಿದ್ರಿ, ಎಲ್ಲಿ ದುಡುಕಿದ್ರಿ, ಏನು ಆಯ್ತು ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾದ ವಿವರಣೆ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋ ಕೊನೆ ತನಕ ನೋಡ್ಬೇಕು, ಅಂದ್ರೆ ಮಾತ್ರ ನಿಮ್ಗೆ ವಿಡಿಯೋದ ಮಾಹಿತಿ ಗೊತ್ತಾಗುತ್ತೆ. ಕೊನೆ ತನಕ ನೋಡಿದ್ದೆ ಆದ್ರೆ ವಿಡಿಯೋ ಸೇವ್ ಮಾಡಿ ಇಟ್ಕೋತೀರಿ. ಒಂದ್ಸಲ ಎಲ್ಲ 4 ಸಲ ನೀವು ಈ ವಿಡಿಯೋನ ನೋಡ್ತೀರಿ ಅನ್ನುವಂತ ಭರವಸೆಯನ್ನ ನೀಡ್ತಾ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡಬೇಡೋಣ, ಬನ್ನಿ. ನೋಡಿ, ಮೀನ್ ರಾಶಿಯವರು ಅಂತಂದ್ರೆ ಜಲತತ್ವದ ಪ್ರಭಾವವನ್ನು ಹೊಂದಿರುವಂತಹ ಮೀನ್ ರಾಶಿಯವರು. ನಿಮ್ಮ ರಾಶಿಗೆ ಅಧಿಪತಿ ಯಾರು? ಗುರುದೇವ ಇರುವಂತದ್ದು. ಅದಕ್ಕಾಗಿ ನಿಮ್ಮಲ್ಲಿ ಏನಿರುತ್ತೆ? ಅದ್ಭುತವಾಗಿರುವಂತ ಒಂದು ಕರುಣೆ ಇರುತ್ತೆ, ಅಂತಃಕರಣ ಇರುತ್ತೆ, ಆಧ್ಯಾತ್ಮಿಕ ಚಿಂತನೆ ಇರುತ್ತೆ, ಮೃದುವಾದ ಸ್ವಭಾವ ಇರುತ್ತೆ, ಬೇರೆಯವರ ಸಂಕಷ್ಟಕ್ಕೆ ಮಿಡಿಯುವಂತಹ ಉದಾತ್ತವಾಗಿರತಕ್ಕಂಥ ಗುಣ ನಿಮ್ಮಲ್ಲಿ ಜನ್ಮಸಿದ್ಧವಾಗಿಯೇ ಬಂದಿರತಕ್ಕಂಥದ್ದು. ನೀವು ಯಾವತ್ತಿಗೂ ಸದಾ ಶಾಂತತೆಯನ್ನ ಬಯಸುವಂತಹ ವ್ಯಕ್ತಿ. ಮಾತಿಗಿಂತ ಹೆಚ್ಚಾಗಿ ಭಾವನೆಗಳಿಗೆ ಮತ್ತು ಸಂಬಂಧಗಳಿಗೆ ಹೆಚ್ಚು ಗೌರವ ಕೊಡ್ತಕ್ಕಂತ ವ್ಯಕ್ತಿ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ, ತೊಂದರೆ ಇಲ್ಲ. ಆದ್ರೆ ಪದೇ ಪದೇ ಅತಿಯಾದ ಭಾವುಕತೆ ಏನಾಗತ್ತೆ, ನಿಮ್ಮ ಒಳ್ಳೆತನ ಏನಾಗತ್ತೆ, ಕೆಲವೊಂದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅಡ್ಡಿ ಆಗುವಂತ ಸನ್ನಿವೇಶಗಳು ಬರ್ತವೆ. ಯಾಕಂತಂದ್ರೆ ನಿಮ್ಮ ಜೀವನದಲ್ಲಿ ಇದುವರೆಗೂ ಏನಾದ್ರೂ ಮಾಡಿದ್ರೆ ಅದು ನಿಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ, ದೈವ ಶಕ್ತಿಯಿಂದ, ದೈವ ಬಲದಿಂದ, ಆತ್ಮ ಸಾಕ್ಷಿಯಿಂದ ಹಂತವಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು, ಕಷ್ಟಗಳನ್ನು ಕಂಡು ಈ ಹಂತಕ್ಕೆ ಬಂದಿರುವಂತವ್ರು. ಆದ್ರೆ ಒಂದು ಸರಿ ಏನಾಗುತ್ತೆ, ನಿಮ್ಮ ದೌರ್ಬಲ್ಯ ಯಾರನ್ನು ಬೇಗನೆ ತಿರಸ್ಕರಿಸಕ್ ಆಗಲ್ಲ. ಎಲ್ಲರನ್ನೂ ಬೇಕು, ಎಲ್ಲರನ್ನೂ ಮೆಚ್ಚಿಸ್ಬೇಕು, ಎಲ್ಲರನ್ನೂ ಬೇರೆಯವರ ಭಾವನೆಗಳಿಗೆ ಕೆಟ್ಟದನ್ನು ಮಾಡಬಾರ್ದು ಅನ್ನುವಂತ ಒಂದು ಉದಾರವಾದ ಗುಣ ಇದೆಯಲ್ಲ, ಅದೇ ನಿಮ್ಮನ್ನ ಕೆಲವೊಮ್ಮೆ ಎಷ್ಟು ಅಂತಂದ್ರೆ ಒಳ ಮರ್ಮಗಳನ್ನ ನೀವು ಬಿಟ್ಕೊಟ್ಬಿಡ್ತೀರಿ. ಅದು ತಿರುಗುಬಾಣ ಆಗ್ಬಿಡುತ್ತೆ ನಿಮಗೆ, ನಿಮ್ಮ ಪ್ಲಾನು ನಿಮಗೆ ಉಲ್ಟಾ ಆಗ್ಬಿಡುತ್ತೆ. ಯಾಕಂತಂದ್ರೆ ನಿಮ್ಮ ನಿಷ್ಕಲ್ಮಶವಾಗಿರತಕ್ಕಂಥ ಪ್ರೀತಿ ಬೇರೆಯವರಿಗೆ ಅರ್ಥನೇ ಆಗಲ್ವೇನೋ ಅನ್ನುವಂತಹ ಭಾವನೆ ಬಂದ್ಬಿಡುತ್ತೆ. ಎಷ್ಟೋ ಒಂದು ಪ್ರಾಮಾಣಿಕತೆಗೆ ಬೆಲೆನೇ ಇಲ್ವೇನೋ ಅಂತ ಅಂದ್ಬಿಡುತ್ತೆ. ಈ ರೀತಿಯಾದಂತಹ ಅನುಭವ ನಿಮ್ಮ ಜೀವನದಲ್ಲಿ ನಡೆದಿದೆಯಾ, ನಡೆದಿಲ್ವಾ? ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ನಿಮಗೆ ಏನಾಗುತ್ತೆ, ಅತಿಯಾಗಿ ನೀವು ಬೇರೆಯವ್ರನ್ನ ನಂಬ್ತೀರಿ, ಕೃತಜ್ಞತೆ ಭಾವವೇ ಇಲ್ವೇನೋ ಅನ್ನುವಂತಹ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗಿರ್ತದೆ ಜೀವನದಲ್ಲಿ. ಈ ತರದ ಸಾಕಷ್ಟು ಏರಿಳಿತಗಳನ್ನ ಕಂಡಿದ್ದೀರಿ. ಈಗ ಆ ವಿಷಯ ಅದಲ್ಲ. ಈಗ ಮುಖ್ಯ ಒಂದು ಯೋಚನೆ ಏನು ಅಂತಂದ್ರೆ, ಈ ಉಳಿದಿರುವಂತಹ ಒಂದು 6 ತಿಂಗಳು ನೀವು ಯಾವ ರೀತಿ ನೀವು ಜೀವನದಲ್ಲಿ ಸುಖವನ್ನ ಪಡ್ಕೋಬಹುದು ಅಥವಾ ಸಕ್ಸಸ್ ಅನ್ನ ಕಾಣಬಹುದು ಅನ್ನುವಂಥದ್ದು. ಈಗ ವಿಷಯ ಏನಂತಂದ್ರೆ, ಉಳಿದಿರುವಂತಹ ಈ 26ನೇ ಇಸ್ವಿಯಲ್ಲಿ 6 ತಿಂಗಳು ಹೇಗೆ ಸಕ್ಸಸ್ ಸಿಗುತ್ತೆ, ಏನೆಲ್ಲ ಪ್ಲಾನ್ ಅನ್ನ ತರಬೇಕು, ಯಾವ ರೀತಿ ಪ್ಲಾನ್ ತಂದ್ರೆ ಸಕ್ಸಸ್ ಆಗುತ್ತೆ, ಆ 3 ಎಚ್ಚರಿಕೆ ಯಾವುದು, 3 ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಖಂಡಿತ ತಿಳಿಸ್ಕೊಡೋಣ. ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ನಿಮಗಾಗಿ ಒಂದು ಚಿಕ್ಕ ವಿಡಿಯೋ ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ.
ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಇದು 80ರಿಂದ 100 ಪುಟದ ಸಂಪೂರ್ಣವಾದ ಜನ್ಮ ಜಾತಕ, ಪ್ರತಿ ನಿಮ್ಮದೇ ಆಗಿರ್ತಕ್ಕಂಥ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ರಿಂದ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಬನ್ನಿ ಆಗಿದ್ರೆ ವಿಡಿಯೋದಲ್ಲಿ ಮುಂದುವರಿಯೋಣ. ನೋಡಿ, ಅರ್ಧ ವರ್ಷ ಅಂತೂ ಮುಗಿದಿದೆ. ಕಳೆದ ಒಂದು ಜೂನ್ ತಿಂಗಳಲ್ಲಿ 2ನೇ ತಾರೀಕಿಗೆ ಗುರು ಪಂಚಮ ಸ್ಥಾನದಲ್ಲಿ ಉಚ್ಚನಾಗಿ ಸಂಚರಿಸ್ತಾ ಇರತಕ್ಕಂಥದ್ದು ಮೀನ್ ರಾಶಿಯವರಿಗೆ ಅದ್ಭುತವಾಗಿರತಕ್ಕಂಥ ಋಣಾತ್ಮಕವಾದ ವಾತಾವರಣ ನಿರ್ಮಾಣ ಆಗುತ್ತೆ. ಅಂದ್ರೆ ಗುರುವಿನ ಪ್ರಭಾವ ನಿಮಗೆ ತುಂಬಾ ಚೆನ್ನಾಗಿದೆ. ಪಂಚಮ ಗುರುವಿನ ಪೂರ್ಣ ಅಮೃತ ದೃಷ್ಟಿ ನಿಮ್ಮ ಜನ್ಮ ರಾಶಿಯ ಮೇಲೆ ಬೀಳ್ತಕ್ಕಂಥದ್ರಿಂದ ಮಾನಸಿಕವಾಗಿರತಕ್ಕಂಥ ಸ್ಥೈರ್ಯ ಹೆಚ್ಚಾಗುತ್ತೆ. ಹಿಂದಿನ ಗೊಂದಲಗಳು ಹಾಗೂ ಒತ್ತಡಗಳು ನಿಧಾನವಾಗಿ ಕಡಿಮೆ ಆಗುವಂತಹ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಆರ್ಥಿಕವಾಗಿರತಕ್ಕಂತಹ ಕೌಟುಂಬಿಕ ವಿಷಯಗಳಲ್ಲಿ ಸುಧಾರಣೆ ಕಂಡು ಬರುವಂತದ್ದು. ನಿಮ್ಮ ಬುದ್ಧಿಶಕ್ತಿ ತೀಕ್ಷ್ಣವಾಗಿದ್ದು ಕೂಡ ನಿಮಗೆ ನಿಂತು ಹೋಗಿರತಕ್ಕಂತ ಕೆಲಸಗಳು ಪುನರಾರಂಭ ಆಗುವಂತಹ ಒಂದು ಸುಲಭವಾಗಿರ್ತಕ್ಕಂಥ ದಾರಿಗಳು ಸಿಗ್ತವೆ. ಗುರುವಿನ ದೃಷ್ಟಿಯ ಭಾಗ್ಯ ಸ್ಥಾನ ಹಾಗೂ ಲಾಭದ ಸ್ಥಾನದ ಮೇಲೆ ಇರತಕ್ಕಂಥದ್ರಿಂದ ಧರ್ಮ ಅಧ್ಯಾತ್ಮದ ಕಡೆಗೂ ನಿಮಗೆ ಹೆಚ್ಚಿನ ಒಂದು ಆಸಕ್ತಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಿರಿಯರ ಆಶೀರ್ವಾದದೊಂದಿಗೆ ಪುಣ್ಯಕ್ಷೇತ್ರಗಳ ದರ್ಶನ, ತೀರ್ಥಯಾತ್ರೆಗಳನ್ನ ಮಾಡ್ತಕ್ಕಂಥ ಯೋಗಗಳು ಕೂಡ ಕೂಡಿ ಬರುತ್ತೆ. ಆದ್ರೆ ಇನ್ನೊಂದು ಕಡೆ ಗಮನ ಇರಲಿ, ಜನ್ಮ ರಾಶಿಯಲ್ಲಿ ಶನಿಯ ಸಂಚಾರ ಇರ್ತಕ್ಕಂಥದ್ದು. ಅಂದ್ರೆ ಸಾಡೆ ಸಾತಿಯ ಮಧ್ಯಭಾಗದ ಹಂತ, ಮಧ್ಯಭಾಗದ ಪ್ರಭಾವ ಈಗ ಸದ್ಯ ನೀವು ಅನುಭವಿಸ್ತಾ ಇರುವಂತದ್ದು. ಇದರಿಂದ ಏನಾಗ್ತಾ ಇದೆ, ಶನಿದೇವ ನಿಮ್ಮನ್ನ ಕಠಿಣ ಪರಿಶ್ರಮಕ್ಕೆ, ಮತ್ತೆ ಶಿಸ್ತಿನ ಸಿಪಾಯಿ ಅಲ್ವಾ ಶನಿ ಅಂತಂದ್ರೆ, ನಿಮಗೆ ಶಿಸ್ತನ್ನ ಕೊಡ್ತಾನೆ, ಶಿಸ್ತನ್ನ ಕಲಿಸ್ತಾನೆ, ಕಠಿಣವಾದ ಪಾಠವನ್ನ ಕೊಡ್ತಾನೆ. ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದು. ನಿಯಂತ್ರಣ ಇರಬೇಕು, ನಿಮ್ಮಲ್ಲಿ ನಿಮಗೆ ನಿಯಂತ್ರಣ ಇರಬೇಕು. ದೈಹಿಕ ಮತ್ತು ಮಾನಸಿಕವಾಗಿರ್ತಕ್ಕಂತಹ ಒತ್ತಡ ಉಂಟಾದ್ರೂ ಕೂಡ ಅದನ್ನ ಸಹಿಸಿಕೊಳ್ಳುವಂತ ಶಕ್ತಿ ನಿಮ್ಮಲ್ಲಿರಬೇಕು. ಪಂಚಮ ಸ್ಥಾನದ ಉಚ್ಚ ಗುರುವಿನ ಶುಭ ದೃಷ್ಟಿ ನಿಮ್ಮ ಜನ್ಮ ರಾಶಿಯ ನಕಾರಾತ್ಮಕ ಪ್ರಭಾವಗಳನ್ನು ಕೂಡ ಬಹುಪಾಲು ನಿಯಂತ್ರಣದಲ್ಲಿ ಇರುತ್ತೆ. ನಿಮಗೆ ಎಂತಹ ಕಠಿಣ ಸಂಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸುವಂತ ಶಕ್ತಿ ಹೆಚ್ಚಾಗುತ್ತೆ. ಅದರ ಬಗ್ಗೆ ಗುರುವಿನ ಪ್ರಭಾವ ಚೆನ್ನಾಗಿದೆ. ಮತ್ತು ಮುಂದಿನ 6 ತಿಂಗಳವರೆಗೆ ಅತ್ಯಂತ ಜಾಗರೂಕರಾಗಿರ್ಬೇಕಾಗಿರತಕ್ಕಂತಹ 3 ಎಚ್ಚರಿಕೆಗಳು ಯಾವುದು ಅನ್ನೋದ್ರ ಬಗ್ಗೆ ನಾವೀಗ ಮಾತಾಡೋಣ. ನೋಡಿ, ಮೊದಲನೇ ಎಚ್ಚರಿಕೆ ಯಾವುದು ಅಂತಂದ್ರೆ ಮಾನಸಿಕವಾಗಿರ್ತಕ್ಕಂಥ ಸ್ಥಿರತೆ. ನೋಡಿ, ಜನ್ಮ ಶನಿಯ ಪ್ರಭಾವದಿಂದಾಗಿ ಕೆಲವೊಮ್ಮೆ ಮನಸ್ಸಿನಲ್ಲಿ ಇಲ್ಲದ ಆತಂಕಗಳು ಅಥವಾ ನಕಾರಾತ್ಮಕ ಆಲೋಚನೆಗಳು, ಮತ್ತೆ ನಿಮಗೆ ಕೆಲವೊಮ್ಮೆ ಏನಾಗುತ್ತೆ, ಮನಸ್ಸು ಚಂಚಲತೆ ಕಂಡು ಬರ್ತಾ ಇರತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಧೃತಿಗೆಡಬಾರ್ದು, ತಾಳ್ಮೆಯಿಂದಿರಬೇಕು. ಪರಿಸ್ಥಿತಿಯನ್ನ ಎದುರಿಸುವಂತಹ ಭಾವ ನೀವು ಮೈಗೂಡಿಸ್ಕೊಳ್ಬೇಕು. ಇದು ನಿಮಗೆ ನೋಡಿ, ಮನುಷ್ಯ ಅಂತಂದ ಮೇಲೆ ಕಷ್ಟ ಸುಖ ಒಂದು ನಾಣ್ಯದ 2 ಮುಖ ಇದ್ದ ಹಾಗೆ. ಹಾಗಾಗಿ ಮನುಷ್ಯ ಕಷ್ಟ ಬಂದೇ ಬರುತ್ತೆ. ಕಷ್ಟ ಬಂದಿದೆ ಅಂತ ಹೆದರುವಂತದ್ದಲ್ಲ, ಅದನ್ನ ಶಾಂತವಾಗಿ ಎದುರಿಸುವಂತದ್ದು ಬಹಳ ಮುಖ್ಯವಾಗಿರುವಂತದ್ದು. ಹಾಗಾಗಿ ಅಂಥದ್ದೇನು ನೀವು ನಿಭಾಯಿಸದೇ ಇರುವಂತಹ ಕಷ್ಟವೇನಲ್ಲ, ನೀವು ನೋಡಲ್ದೇ ಇರುವಂತಹ ಕಷ್ಟಗಳೇನು ಅಲ್ಲ. ಹಾಗಾಗಿ ತಾಳ್ಮೆಯಿಂದಿದ್ದು ಬುದ್ಧಿವಂತಿಕೆಯಿಂದ ಇದ್ರೆ ಸಾಕು, ನಿಮಗೆ ಅನುಕೂಲ ಆಗುತ್ತೆ. ಈ ಒಂದು ಎಚ್ಚರಿಕೆಯನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು 2ನೇ ಎಚ್ಚರಿಕೆ ಏನಂತಂದ್ರೆ ಆರೋಗ್ಯದ ಕಾಳಜಿ, ದೇಹದ ದಣಿವು. ಈ ಕಾಲಿನಲ್ಲಿ ಅಥವಾ ಕೀಲು ನೋವು ಅಥವಾ ತಲೆಯ ಭಾಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗುವಂತ ಸನ್ನಿವೇಶ ಇರುತ್ತೆ. ಕೆಲಸದ ನಡುವೆಯೂ ಕೂಡ ನೀವು ಆರೋಗ್ಯದ ಕಡೆ, ಆರೋಗ್ಯದ ಒಂದು ಜಾಗೃತಿಯನ್ನ, ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ, ಸಮಯಕ್ಕೆ ಸರಿಯಾಗಿ ಊಟ, ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನ ತೆಗೆದುಕೊಂಡು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ನೀವು ತೆಗೆದುಕೊಳ್ಳಲೇಬೇಕಾಗುತ್ತೆ. ಯಾಕಂತಂದ್ರೆ ನೀವು ಆರೋಗ್ಯ ನಿರ್ಲಕ್ಷಿಸುವ ಹಾಗಿಲ್ಲ. ಯಾಕಂತಂದ್ರೆ ನೀವಿದ್ರೇನೆ ಎಲ್ಲ, ನಿಮಗಾಗಿನೇ ಎಲ್ಲ, ನೀವು ಇದ್ರೇನೆ ಇದನ್ನೆಲ್ಲವನ್ನು ಹೋರಾಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತ ಸತ್ಯ ನಿಮಗೆ ಅರ್ಥವಾಗಿರಲಿ. ಇನ್ನು 3ನೇ ಎಚ್ಚರಿಕೆ ಯಾವುದು ಅಂತಂದ್ರೆ ಹೂಡಿಕೆ ವಿಷಯಗಳು. ನೋಡಿ, ಬೇರೆಯವರ ಆತುರದ ಮಾತುಗಳಿಗೆ ಮರಳಾಗಿ ದೊಡ್ಡ ಮೊತ್ತದ ಹಣ ಸಾಲವಾಗಿ ಕೊಡೋದು, ಸಾಲವಾಗಿ ತಗೊಂಡ್ಬಂದ್ಬಿಡೋದು, ಅಥವಾ ಅಸುರಕ್ಷಿತವಾಗಿರತಕ್ಕಂತ ಹೂಡಿಕೆಗಳಲ್ಲಿ ತೊಡಗಿಸ್ಬಿಡುವಂಥದ್ದು, ಇದು ದಯವಿಟ್ಟು ಈಗ ಸದ್ಯಕ್ಕೆ ಬೇಡ. ಆರ್ಥಿಕವಾದ ವ್ಯವಹಾರಗಳಲ್ಲಿ ಅತ್ಯಂತ ಪಾರದರ್ಶಕತೆ ಕಾಯ್ದುಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತದ್ದು. ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಹಣಕಾಸಿನ ಸ್ಥಿತಿಯಲ್ಲಿ ಕೂಡ ಬಹಳಷ್ಟು ಉತ್ತಮ ಆಗತ್ತೆ. ಇನ್ನು ಪರಿಹಾರ ನಿಮಗೆ ಬೇಕೇ ಬೇಕು. ಯಾಕಂದ್ರೆ ಸಾಡೆ ಸಾತಿಯ ಮಧ್ಯಭಾಗದಲ್ಲಿದ್ದಾಗ ನಿಮಗೆ ಖಂಡಿತವಾಗ್ಲೂ ಅದಕ್ಕಾಗಿನೇ ಕೆಲವು ಮುಖ್ಯವಾದ ಪರಿಹಾರಗಳಿದಾವೆ. ಸುಲಭವಾಗಿ ಮಾಡಬೇಕು, ಸುಮ್ಮನೆ ಜಾಸ್ತಿ ಸ್ಟ್ರೆಸ್ ತಗೊಂಡು ಮಾಡುವಂಥದ್ದಲ್ಲ, ಸುಲಭವಾದ ಪರಿಹಾರಗಳಿದಾವೆ. ಅದಕ್ಕಿಂತ ಮುಂಚೆ
ನಮ್ಮ ಮೂರು ಪರಿಹಾರಗಳು ಹೇಳೋದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ದಯವಿಟ್ಟು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನ ಈ 6 ತಿಂಗಳಲ್ಲಿ ಚುಟುಕಾಗಿ ಏನ್ ಫಲ ಇದೆ ಅನ್ನೋದ್ರ ಬಗ್ಗೆ ನಾನು ನೋಡ್ಬಿಡೋಣ. ನೋಡಿ, ಉದ್ಯೋಗದ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಪಂಚಮ ಗುರುವಿನ ಶುಭ ದೃಷ್ಟಿಯಿಂದಾಗಿ ಇದುವರೆಗೆ ನಿಂತಿರತಕ್ಕಂತಹ ಒಂದು ಕೆಲಸಗಳು ಪ್ರಗತಿಯ ಒಂದು ವೇಗವನ್ನ ಪಡೆದುಕೊಳ್ತವೆ. ಮೇಲಧಿಕಾರಿಗಳ ಒಲವು ನಿಮ್ಮ ಕಡೆ ಜಾಸ್ತಿ ಆಗುತ್ತೆ. ಸಹೋದ್ಯೋಗಿಗಳ ಬೆಂಬಲ ಸಿಗುತ್ತೆ. ನಿಮ್ಮ ಕಾರ್ಯಕ್ಷಮತೆಗೆ ಸೂಕ್ತವಾದ ಮನ್ನಣೆ ಸಿಗುತ್ತೆ. ಗೌರವ ದೊರೆಯುವಂಥದ್ದು. ನೀವು ಈ ಮೀನ ರಾಶಿಯವರಿಗೆ ಒಂದು ಒಳ್ಳೆ ಫಲ ಈ ಗುರುವಿನ ಪ್ರಭಾವದಿಂದ ಕಂಡು ಬರುತ್ತೆ. ಹೊಸ ಉದ್ಯೋಗ ಅಥವಾ ವರ್ಗಾವಣೆಯನ್ನ ನಿರೀಕ್ಷಿಸ್ತಾ ಇರ್ತಕ್ಕಂಥವರಿಗೆ ಸಕಾರಾತ್ಮಕವಾಗಿರ್ತಕ್ಕಂಥ ಬೆಳವಣಿಗೆ ಕಂಡು ಬರುತ್ತೆ. ವ್ಯಾಪಾರಸ್ಥರಿಗೆ ಈ ಅವಧಿಯಲ್ಲಿ ಅನುಕೂಲಕರವಾಗಿರತಕ್ಕಂಥ ಫಲ ನೀಡುತ್ತೆ. ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ದೊರಕುವಂತಹ ಒಂದು ಸನ್ನಿವೇಶ ಇದೆ. ಸರಿಯಾದ ಯೋಜನೆಗಳಿಗೆ ವ್ಯಾಪಾರ ವಿಸ್ತರಣೆ ಮಾಡಿದ್ರೆ ಉತ್ತಮವಾಗಿರತಕ್ಕಂಥ ಫಲ ನಿಮ್ಗೆ ಸಿಗುತ್ತೆ. ಹಳೆ ಬಾಕಿ ಇರತಕ್ಕಂಥ ಹಣ ನಿಧಾನವಾಗಿ ನಿಮ್ ಕೈ ಸೇರುವಂತ ಸಾಧ್ಯತೆ ಇದೆ. ಇನ್ನು ವಿವಾಹದ ನಿರೀಕ್ಷೆಯಲ್ಲಿರ್ತಕ್ಕಂಥವರಿಗೆ ಜೂನ್ ತಿಂಗಳ ನಂತರದಲ್ಲಿ ಸ್ವಲ್ಪ ಅನುಕೂಲಕರವಾಗಿರತಕ್ಕಂಥ ವಾತಾವರಣ ಸೃಷ್ಟಿ ಆಗುತ್ತೆ. ಯಾಕಂತಂದ್ರೆ ಗುರುವಿನ ಯೋಗದ ಪ್ರಭಾವದಿಂದ ಮನಸ್ಸಿಗೆ ಒಪ್ಪುವಂತಹ ಒಂದು ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಪ್ರೇಮಿಗಳಿಗೆ ಹಳೆಯ ಗೊಂದಲಗಳು ಇದ್ರೆ ಅದು ನಿವಾರಣೆ ಆಗಿ ಹೊಸ ಒಂದು ಯೋಚನೆ ಅಥವಾ ಮದುವೆ ಆಗುವಂತಹ ಒಂದು ವಿಚಾರವನ್ನ ತಲೆಯಲ್ಲಿಟ್ಕೊಂಡು ಮುಂದುವರಿಯುವಂತಹ ಸಾಧ್ಯತೆ ಇದೆ. ಸಂತಾನದ ಒಂದು ನಿರೀಕ್ಷೆಯಲ್ಲಿರ್ತಕ್ಕಂಥ ದಂಪತಿಗಳಿಗೂ ಕೂಡ ಆಶಾದಾಯಕವಾಗಿರತಕ್ಕಂಥ ಫಲ ಇದೆ ಗುರುವಿನಿಂದ. ಇನ್ನು ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಒಂದು ಒಳ್ಳೆ ಅವಕಾಶ ಇದೆ. ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಮತ್ತು ನಿಮ್ಮ ಜ್ಞಾನ ವೃದ್ಧಿ ಆಗುವಂಥದ್ದು, ಉತ್ತಮವಾದಂತಹ ಸಾಧನೆ ಮಾಡುವಂಥದ್ದು, ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆ ಆಗುವಂತಹ ಒಂದು ಸನ್ನಿವೇಶ ಇದೆ. ಒಂದಂತೂ ಸತ್ಯ, ನಿಮ್ಮ ಶ್ರಮಕ್ಕೆ ತಕ್ಕಂತ ಫಲ ಸಿಗುತ್ತೆ. ಇನ್ನು ವಿಶೇಷವಾಗಿ ನಾನು ಆಗ್ಲೇ ಹೇಳಿದ್ದೀನಿ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಈ ಕಾಲಿಗೆ ಸಂಬಂಧಪಟ್ಟಿದ್ದು, ಕಣ್ಣಿಗೆ ಸಂಬಂಧಪಟ್ಟಿದ್ದು, ಮೂಳೆಗಳಿಗೆ ಸಂಬಂಧಪಟ್ಟಿದ್ದು ಇಂಥ ಎಚ್ಚರಿಕೆಯನ್ನ ವಹಿಸಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಇನ್ನು ಮುಖ್ಯವಾದ ವಿಚಾರ ಏನಂತಂದ್ರೆ ಆ 3 ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ಅಲ್ವಾ. ಆ 3 ಪರಿಹಾರಗಳ ಬಗ್ಗೆ ಖಂಡಿತ ತಿಳಿಸ್ಕೊಡೋಣ. ನೀವು ಇಲ್ಲಿವರೆಗೆ ವಿಡಿಯೋ ನೋಡಿದ್ರೆ ಅಂದ್ರೆ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಖಂಡಿತವಾಗ್ಲು. ಆದ್ರೆ ಹಾಗೆ ಹೋಗ್ಬೇಡಿ, ನಿಮ್ಮ ಅಮೂಲ್ಯವಾದ ಒಂದು ಕಾಮೆಂಟ್ ಅನ್ನ ಬರ್ದಾಕಿ. ಅಂದ್ರೆ ನಿಮ್ಮ ಅಮೂಲ್ಯ ಅನಿಸಿಕೆ ನಮಗೆ ತುಂಬಾ ಮುಖ್ಯ. ನೋಡಿ ಬನ್ನಿ, ಈಗ 3 ಅದ್ಭುತವಾದ ಪರಿಹಾರಗಳು ಏನ್ ಮಾಡ್ಬೇಕು ಅಂತಂದ್ರೆ, ಪ್ರತಿ ಶನಿವಾರದ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹನುಮಾನ್ ಚಾಲಿಸ ಪಠಣ ಮಾಡ್ತಕ್ಕಂಥದ್ದು ಎಷ್ಟು ಅದ್ಭುತವಾದ ಫಲ ಕೊಡುತ್ತೆ ಈ ಪರಿಹಾರ ಅಂತಂದ್ರೆ, ನಿಮ್ಮಲ್ಲಿ ಒಂದು ಕಾಂತಿ ಅನ್ನುವಂಥದ್ದು ನಿಮಗೆ ಸೃಷ್ಟಿ ಆಗುತ್ತೆ. ನೀವು ಯಾವುದೇ ಒಂದು ಕಾರ್ಯ ಮಾಡಿದ್ರು ಕೂಡ ಅದರಲ್ಲಿ ಒಂದು ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಸಿಂಪಲ್ ಪರಿಹಾರ, ಅದ್ಭುತವಾದ ಪರಿಣಾಮಗಳಿದೆ. ನಿಮ್ಮ ರಾಷ್ಟ್ರಾಧಿಪತಿ ಯಾರು? ಗುರುವಿನ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು, ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ದು ಹಾಗೂ ಹಳದಿ ಬಣ್ಣದ ಹೂಗಳಿಂದ ದೇವರ ಪೂಜೆಯನ್ನ ಮಾಡ್ತಕ್ಕಂಥದ್ದು ನಿಮಗೆ ಅದ್ಭುತವಾದಂತಹ ಒಂದು ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು 3ನೇ ಪರಿಹಾರ ಏನು ಅಂತಂದ್ರೆ, ನೋಡಿ, ದೀನ ದಲಿತರಿಗೆ, ವೃದ್ಧರಿಗೆ ಅಥವಾ ಹಸಿದಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಕೈಲಾದಂತಹ ಅನ್ನದಾನವನ್ನ ಮಾಡ್ತಕ್ಕಂಥದ್ದು, ಸಹಾಯವನ್ನ ಮಾಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ? ಶನಿಯ ಪ್ರಭಾವ ಕಡಿಮೆ ಆಗತ್ತೆ. ಶನಿಯ ಕೃಪೆಗೆ ನೀವು ಪಾತ್ರವಾಗುವಂಥದ್ದು ಬಹಳ ಅದ್ಭುತವಾದ ಕೆಲಸ ಮಾಡುತ್ತೆ. ನಿಮ್ಮ ಶಕ್ತಿ ಅನುಸಾರವಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಏನಿಲ್ಲ. ನಿಮ್ಮ ಶಕ್ತಿಗೆ ಅನುಸಾರವಾಗಿರತಕ್ಕಂಥ ದಾನ ಸೇವೆಯನ್ನ ಮಾಡೋದ್ರಿಂದ ಶನಿ ಪರಮಾತ್ಮನ ಕೃಪೆಗೆ ನೀವು ಪಾತ್ರವಾಗ್ತೀರಿ. ಇಷ್ಟು ನೀವು ನಿಮ್ಮ ಜೀವನದಲ್ಲಿ ಈ 3 ಎಚ್ಚರಿಕೆಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಈ 3 ಪರಿಹಾರಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ 2026 ಮುಗಿಯೋದ್ರೊಳಗಾಗಿ ಒಳ್ಳೆ ಫಲ ನಿಮ್ಗೆ ಸಿಗುತ್ತೆ. ನೀವು ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ, ನಿಮ್ಗೆ ಮತ್ತೆ ಉಪಯೋಗಕ್ಕೆ ಬರುತ್ತೆ. ನೋಡಿ, ನಿಮ್ಮ ಜನ್ಮ ರಾಶಿಯ ಪ್ರಭಾವ ಇದ್ರು ಪಂಚಮ ಸ್ಥಾನದ ಉಚ್ಚ ಗುರುವಿನ ಅಮೃತ ದೃಷ್ಟಿಗಳು ನಿಮಗೆ ಸಂಕಷ್ಟಗಳನ್ನ ಎದುರಿಸುವಂತಹ ಶಕ್ತಿ 100 ಪಟ್ಟು ಹೆಚ್ಚು ಮಾಡ್ತವೆ. ಆತುರವನ್ನ ನಿಯಂತ್ರಣ ಮಾಡಬೇಕು, ಆತುರದ ನಿರ್ಣಯ ನಿಯಂತ್ರಣ ಮಾಡಬೇಕು, ದೈವ ಬಲದ ಮೇಲೆ ನಂಬಿಕೆ ಇಡಬೇಕು, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಈ ವರ್ಷಾಂತ್ಯದ ವೇಳೆಗೆ ನೀವು ಉತ್ತಮ ಮಟ್ಟದ ಸ್ಥಿರತೆಯನ್ನ ಪಡೆಯುವಂತಹ ಎಲ್ಲ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ. ಒಳ್ಳೆ ಫಲಗಳು ಸಿಗಲಿ. ಜೀವನದಲ್ಲಿ ಅನೇಕ ಏರಿಳಿತಗಳನ್ನ ಕಂಡವರು, ಕಷ್ಟ ನಷ್ಟಗಳನ್ನ ಕಂಡವರು ಮುಂದೆ ಒಳ್ಳೇದಾಗ್ಲಿ 2026 ಅನ್ನುವಂತ ಮಾತನ್ನ ಹೇಳ್ತಾ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.